ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಬನ್ನಿ ಪಟಾಪಟ್ ಅಂತ ಮೊಸರು ಮಸಾಲ ಗ್ರೇವಿ ಮಾಡ್ಕೊಂಡು ಈಗ ಅಂತ ನೋಡ್ಕೊಂಬರೋಣ. ಇಲ್ಲಿ ಒಂದು ಮೀಡಿಯಮ್ ಸೈಜಷ್ಟು ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, 6 ಎಸಳು ಬೆಳ್ಳುಳ್ಳಿ, ಸ್ವಲ್ಪ ಕರಿಬೇವು, ಸ್ವಲ್ಪ ಸಾಸಿವೆ, ಸ್ವಲ್ಪ ಜೀರಿಗೆ, ಅರ್ಧ ಟೇಬಲ್ ಸ್ಪೂನ್ ಅಚ್ಕಾರದ ಪುಡಿ, ಅರ್ಧ ಟೇಬಲ್ ಸ್ಪೂನ್ ಧನಿಯಾ ಪುಡಿ ಮತ್ತು 2 ಒಣಮೆಣ್ಸಿನ್ಕಾಯಿ ನೆನೆಸಿಟ್ಕೊಂಡಿದ್ದೀನಿ. ನೆನೆಸಿಟ್ಕೊಂಡಿರೋ ಒಣಮೆಣ್ಸಿನ್ಕಾಯಿ ಮತ್ತು ಬೆಳ್ಳುಳ್ಳಿನ ರುಬ್ಕೊಂಬರೋಣ. ಒಂದು ಪ್ಯಾನ್ನಲ್ಲಿ 2 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕಿ, ಎಣ್ಣೆ ಕಾದ ನಂತರ ಸ್ವಲ್ಪ ಸಾಸಿವೆ ಮತ್ತು ಸ್ವಲ್ಪ ಜೀರಿಗೆ ಹಾಕ್ಕೊಳ್ಳಿ. ಜೀರಿಗೆ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಇವತ್ತಿನ ಟಾಪಿಕ್ ಬಂದ್ಬಿಟ್ಟು ಸತ್ಯ ಅಂತ ಅಂದರೆ ದೊಡ್ಡವರು ಹೇಳ್ದಾಗೆ ಸತ್ಯಕ್ಕೆ ಸಾವಿಲ್ಲ, ಸುಳ್ಳಿಗೆ ಸುಖವಿಲ್ಲ ಅಂತ ಅಂದ್ಬಿಟ್ಟು ನಮ್ಮದು ಎಂಥ ಪರಿಸ್ಥಿತಿ ಬಂದರೂ ನಾವು ಸತ್ಯ ಅನ್ನೋದನ್ನು ಹೇಳೋದನ್ನು ನಿಲ್ಲಿಸಲೇಬಾರ್ದು. ಯಾಕಂದರೆ ಇವತ್ತು ಸತ್ಯ ಕಹಿ ಅನ್ನಿಸ್ಬೋದು, ಬಟ್ ಮುಂದೊಂದು ದಿನ ಖಂಡಿತ ನಮ್ಗೆ ಅದು ಕೈ ಹಿಡ್ದೇ ಇರುತ್ತೆ. ಎಕ್ಸಾಂಪಲ್ ಸತ್ಯ ಹರಿಶ್ಚಂದ್ರನೇ ತೊಗೊಳ್ಳಿ, ಎಂಥ ಸಿಚುವೇಶನ್ ಇದ್ರೂ ಅವ್ರು ಸತ್ಯ ಅನ್ನೋದು ಬಿಡೋದೇ ಇಲ್ಲ. ಕೊನೆಗೆ ಎಲ್ಲ ಕಳ್ಕೊಂಡು ಸ್ಮಶಾನ ಕಾಯೋ ಪರಿಸ್ಥಿತಿ ಬಂದರೂ ಕೂಡ ಅವ್ರು ಸತ್ಯ ಅನ್ನೋದು ಬಿಟ್ಟಿಲ್ಲ. ಹಾಗಾಗಿ ನಾವು ಸತ್ಯದ ಮಾರ್ಗದಲ್ಲೇ ನಡಿಬೇಕು. ಇವಾಗ ಸ್ವಲ್ಪ ಕರಿಬೇವು ಮತ್ತು ಈರುಳ್ಳಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಸ್ಲೋ ಸಿಮ್ಮಲ್ಲಿ ಇಟ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಇವಾಗ ಎಲ್ಲ ಹೆಣ್ಮಕ್ಳ ಜೀವನದಲ್ಲೂ ಇವಾಗ ಒಂದು ಅತ್ತೆ ಮನೇಲೇ ಇದ್ರೂ ಅಮ್ಮನ ಮನೇಲಿ ಏನು ನಡೆಯುತ್ತೆ, ಆ ತಾಯಿ ಮನೇಲಿ ಏನು ನಡೆದ್ರೂ ಅತ್ತೆ ಮನೆಗೆ ಗೊತ್ತಾಗ್ದಂಗೆ, ಅತ್ತೆ ಮನೇಲಿ ಏನು ನಡೆದ್ರೂ ತಾಯಿ ಮನೆಗೆ ಗೊತ್ತಾಗ್ದಂಗೆ ನಾವು ಹೇಗೆ ಸತ್ಯವನ್ನು ಕಾಪಾಡ್ಕೊಂಬರ್ತೀವಲ್ವ, ಅದೇ ರೀತಿ ನಾವು ಏನೇ ನಡೆದ್ರೂ ಯಾರ ಹತ್ರನೂ ಮುಚ್ಚು ಮರೆ ಮಾಡದೆ ನಾವು ಸತ್ಯ ಅನ್ನೋದೇ ಹೇಳ್ಕೊಂಡು ಬಂದರೆ ಯಾವತ್ತೂ ನಮಗೆ ಆ ಭಯ ಅನ್ನೋದು ಇಲ್ಲದೇ ಸತ್ಯದ ದಾರಿಯಲ್ಲೇ ನಡೀತಾ ಇರ್ತೀವಿ. ನಮ್ಮ ಮಕ್ಕಳು ಕೂಡ ಅದನ್ನೇ ಕಲ್ತ್ಕೋತಾರೆ. ಸತ್ಯ ಕೂಡ ನಮ್ಮನ್ನು ಕೈ ಎಂದಿಗೂ ಬಿಡೋದಿಲ್ಲ. ಇವಾಗ ಅರ್ಧ ಟೇಬಲ್ ಸ್ಪೂನ್ ಅಚ್ಕಾರದ ಪುಡಿ ಮತ್ತು ಅರ್ಧ ಟೇಬಲ್ ಸ್ಪೂನ್ ಧನಿಯಾ ಪುಡಿ, ಸ್ವಲ್ಪ ಉಪ್ಪು ಹಾಕ್ಕೊಂಡು ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಮತ್ತು ನಾವು ಪೇಸ್ಟ್ ಮಾಡಿ ಇಟ್ಕೊಂಡಿದ್ವಲ್ಲ ಒಣಮೆಣ್ಸಿನ್ಕಾಯಿ ಮತ್ತು ಬೆಳ್ಳುಳ್ಳಿನ ಸ್ವಲ್ಪ ನೀರು ಹಾಕ್ಕೊಂಡು ಪೇಸ್ಟ್ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನು ಹಾಕ್ಕೊಂಡು ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಸ್ಲೋ ಸಿಮ್ಮಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೊಳ್ಳಿ. ಹಾಗಾಗಿ ಇವತ್ತಿನ ಟಾಪಿಕ್ ಬಂದ್ಬಿಟ್ಟು ಸತ್ಯ ಅನ್ನೋದಾಗಿತ್ತು. ಯಾವತ್ತೂ ಭಯ ಪಡಬಾರ್ದು ನಾವು ಸತ್ಯ ಹೇಳೋದಕ್ಕೆ. ಯಾಕಂದರೆ ಇವಾಗ ಸುಳ್ಳು ನಾವು ಹೇಳ್ತಾ ಹೋದಷ್ಟು ಅದಕ್ಕೆ ಬೆಲೆ ಜಾಸ್ತಿ ಇರುತ್ತೆ. ಸ್ಟಾರ್ಟಿಂಗಲ್ಲಿ ಸುಳ್ಳು ಹೇಳ್ತಾ ಎಷ್ಟು ಸುಳ್ಳು ಬೇಕಾದ್ರೂ ಕಟ್ಬೋದು. ಆದರೆ ಒಂದೇ ಒಂದು ಸಲ ಸತ್ಯ ಅಂತ ಹೇಳಿದೆ ಬರೀ ಸುಳ್ಳನ್ನೇ ಹೇಳ್ಕೊಂಡು ಹೋದಾಗ ಒಂದಿನ ಸತ್ಯ ಬೆಳಕಿಗೆ ಬಂದಾಗ ನಮ್ಮ ಸುಳ್ಳಾಗಿದ್ದ ಆ ಕತ್ತಲು ಅನ್ನೋದು ನಮ್ಮನ್ನು ತಳ್ಳಿ ಸತ್ಯದ ಬೆಳಕಿಗೆ ತಳ್ಳಿದಾಗ ನಂಬಿಕೆ, ಗೌರವ ಎಲ್ಲವನ್ನು ಕಳ್ಕೊತೀವಿ. ಹಾಗಾಗಿ ಸತ್ಯನ ಹೇಳೋದಕ್ಕೆ ಯಾವತ್ತೂ ಹಿಂಜರಿಬೇಡ್ರಿ. ಮತ್ತು ಈಗ 1/4 ಲೀಟ್ರು ಮೊಸರನ್ನ ಒಂದು ಬೌಲಲ್ಲಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೀರು ಹಾಕಬೇಡಿ, ನೀರು ಹಾಕದೇ ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ. ಇದನ್ನು ಇವಾಗ ಹಾರಕ್ಕೆ ಇಟ್ಕೊಂಡಿದ್ವಲ್ಲ ಆ ಮಸಾಲೆ ಜೊತೆಗೆ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇವಾಗ ಬಿಸಿ ಅನ್ನಕ್ಕೆ ನೀವು ಈ ಮಿಕ್ಸ್ ಮಾಡಿರೋಂಥ ಮೊಸರು ಮಸಾಲ ಗ್ರೇವಿನ ಏನಾದರೂ ಹಾಕ್ಕೊಂಡು ತಿಂದ್ಬಿಟ್ರೆ, ತುಪ್ಪ ಹಾಕ್ಕೊಂಡು ನಾನು ಹೇಳೋದೇ ಬೇಡ. ನೀವು ಒಂದು ಸಲ ಟ್ರೈ ಮಾಡಿಬಿಟ್ಟು ತಿಂದ್ಬಿಟ್ಟು ನೋಡಿ ನಾನು ಹೇಳಿದ ಸತ್ಯನ ಇಲ್ವಾ ಅಂತ ನಿಮಗೆ ಗೊತ್ತಾಗುತ್ತೆ. ಇನ್ನೊಂದು, ಇದು ಮಾಡ್ಕೊಂಡು ತಿಂದಾದ್ಮೇಲೆ ನಿಮಗೆ ಟೇಸ್ಟ್ ಇಷ್ಟ ಆದರೆ ಪ್ಲೀಸ್ ಶೇರ್ ಮಾಡಿ, ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು. ಇದನ್ನು ಮಾಡೋ